ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ನನ್ನ ಸ್ಟೈಲ್ನಲ್ಲಿ ಸಾಂಬಾರು ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ವೆಜಿಟೇಬಲ್ ಸಾಂಬಾರು, ತರಕಾರಿಗಳನ್ನು ಬಳಸಿ ಸಾಂಬಾರು ಮಾಡಿದ್ದೀನಿ. ಅದು ಹೆಂಗೆ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿದೆ ವಿಡಿಯೋ ನೋಡ್ತಾ ಹೋಗಿ. ಇದು ಇಷ್ಟು ಥಿಕ್ನೆಸ್ ಇರುತ್ತೆ ಅಂತಂದರೆ ಈ ಸಾಂಬಾರು ನಾನು ದೋಸೆ, ಇಡ್ಲಿಗಂತೂ ಸಖತ್ತಿರುತ್ತೆ. ಮತ್ತು ಬಿಸಿ ಬಿಸಿ ಅನ್ನಕ್ಕೆ ಸೂಪರಾಗಿರುತ್ತೆ. ರೊಟ್ಟಿಗೂ ಭಾಳ ಮಸ್ತಾಗುತ್ತೆ. ನಾನು ಬಳಸಿದ್ದೆ ಏನೇನು ಅಂತ ಹೇಳ್ತಾ ಹೋಗ್ತೀನಿ. ವೆಜಿಟೇಬಲ್ ಭಾಳ ಕಮ್ಮಿ ಬಳಸೀನಿ, ಆದರೂ ಟೇಸ್ಟ್ ಮಾತ್ರ ಸಖತ್ತಿರುತ್ತೆ. ಇಷ್ಟು ಎಲ್ಲದೂ ಒಂದೊಂದು ತೊಗೊಂಡಿದ್ದೀನಿ. ಏನಂತಂದರೆ ಕ್ಯಾರೆಟು ಒಂದು, ಬೀನ್ಸ್ ಒಂದು 10-15, ಒಂದು ಆಲೂ, ಒಂದು ಉಳ್ಳಾಗಡ್ಡಿ, ಒಂದು 4-5 ಮೆಣಸಿನ್ಕಾಯಿ, ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊ ಬೇಕಂದರೆ ಹೆಚ್ಚಿಗೆ ಮಾಡ್ಕೋಬೋದು ನೀವು. ನಾನು ಇಷ್ಟು ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ನಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಅದನ್ನ ಚೆಂದಾಗಿ ನೀರಾಗಿ ತೊಳೆದು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೇಕಾದಷ್ಟು. ಹಾಗೆ ಉಳಿದಿದ್ದು ಎಲ್ಲ ತರಕಾರಿನ ಹಾಕ್ಕೊತಿದ್ದೀನಿ. ನೀವು ಬೇಕಂದರೆ ಇದಕ್ಕೆ ಹಸಿ ಬಟಾಣಿ ಹಾಕ್ಕೋಬೋದು ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಳ್ಬೋದು. ನಾನು ಹೇಳಿದ್ದೀನಲ್ಲ ಅಷ್ಟು ಕ್ವಾಂಟಿಟಿ ಇದನ್ನು ಹಾಕಿದ್ದೀನಿ ನಾನು ತರಕಾರಿನ. ಮತ್ತು ಎಲ್ಲನೂ ಹಾಕ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಲಿಡ್ ಮುಚ್ಚಿ 3 ವಿಸಿಲ್ ತೊಗೊಂಡೆ. ಒಂದು ಪಾತ್ರೆ ಒಳಗೆ 3 ಸ್ಪೂನ್ನಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಸಿಡಿಸಿ ಅದಕ್ಕೆ ನಾನು ಒಂದು ಸ್ವಲ್ಪ ಟೊಮ್ಯಾಟೊನ ಇದನ್ನು ಮೇಲೆ ಬೆಂದಿರುತ್ತಲ್ಲ ಆ ಟೊಮ್ಯಾಟೊನ ತಗೊಂಡು ಆ ಒಗ್ಗರಣೆ ಒಳಗೆ ಬೇಯಿಸ್ಕೊಂಡೆ. ಮತ್ತು 1 ಸ್ಪೂನ್ನಷ್ಟು ಅದೇ ತರಕಾರಿ ಬೇಯಿಸಿದ ನೀರು ತಗೊಂಡು ಆ ಒಗ್ಗರಣೆ ಒಳಗೆ ಹಾಕ್ಕೊಂಡೆ ಆ ಹಿಂಗನ್ನು. ಮತ್ತು ಈಗ 1 ಸ್ಪೂನ್ನಷ್ಟು ಅಚ್ಚ ಖಾರ ಪುಡಿ, ಅರ್ಧ ಸ್ಪೂನ್ನಷ್ಟು ಅರಿಶಿನ ಪುಡಿ ಹಾಕ್ಕೊಂಡೆ. ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ. ಆಮೇಲೆ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಯೋಕ್ಕೆ ಬಿಟ್ಟೆ. ಇದು ಚೆಂದ ಕುದ್ದು ಒಂದು 5-8 ನಿಮಿಷ ಕುದಿಬೇಕು. ಇದು ಕುದ್ದಷ್ಟು ರುಚಿ ಹೆಚ್ಚಾಗುತ್ತೆ. ಈಗ ನಾನು ಅದಕ್ಕೆ ಒಂದು ಅರ್ಧ ಸ್ಪೂನ್ನಷ್ಟು ಸಾರಿನ ಪುಡಿ ಹಾಕ್ಕೋತಿದ್ದೀನಿ. ನಮ್ಮ ಮನ್ಯಾಗ ಮಾಡಿದ ಸಾರಿನ ಪುಡಿ ಅದು. ಮತ್ತು ಒಂದು ಅರ್ಧ ಲಿಂಬು ಗಾತ್ರದಷ್ಟು ಬೆಲ್ಲ ಹಾಕ್ಕೊಂಡೆ ನಾನು. ಈಗ 1-2 ನಿಮಿಷ ಎಲ್ಲ ಹಿಂಗೆ ಆಡಿಸಿ 1-2 ನಿಮಿಷ ಮತ್ತೆ ಕುದಿಯೋಕೆ ಬಿಡಬೇಕು. ಇದು ಕುದ್ದಷ್ಟು ಟೇಸ್ಟ್ ಆಗುತ್ತೆ, ರುಚಿನೂ ಹೆಚ್ಚಾಗುತ್ತೆ.